ಎಸ್ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಇಲ್ಲಿ ರೈತರಿಗೆ ನಮ್ಮ ಎಷ್ಟೆಷ್ಟು ಪ್ರಾಡಕ್ಟನ್ನು ಕೊಟ್ಟಿದ್ವು, ಯಾವ ಥರ ರಿಸಲ್ಟ್ ಬಂದಿದೆ ಅಂತೇಳಿ ರೈತರ ಬಾಯಲ್ಲಿನ ಅವ್ರ ರೈತರ ಪರಿಚಯ ಮಾಡ್ಕೊಂಡು ಕೇಳ್ಬಾರ್ರಿ. ಸರ್ ನಮಸ್ಕಾರ ರೀ, ನಿಮ್ಮ ಹೆಸರು? ಬಸವ ಅಂಗಡಿ. ಸರ್ ಕಬ್ಬಿಗೆ ಔಷಧ ಕೊಟ್ಟಿದ್ವಲ್ಲ, ಯಾವ ಥರ ರಿಸಲ್ಟ್ ಬರುತ್ತೆ ಸರ್ ನಿಮ್ಗೆ? ಮೊದಲ ಈಗ ಅಕ್ಕಾಜಲ್ದು ಕೊಟ್ಟಿದ್ವು ನಿಮ್ಗೆ, ಅಕ್ಕಾಜಲ್ಲ ಗ್ರ್ಯಾನುಲಸ್ 82 ಈ ಥರ ಕೊಟ್ಟಿದ್ವು. ಆದ್ರೆ ತಂಪು ಹಿಡಿದೈತೆ ಅಂತ ಹೇಳಿ ಕೊಟ್ಟಿದ್ವು ನಿಮ್ಗೆ. ನೀವು ವರ್ಷ ನೀರು ಹಸೋದಕ್ಕೆ ಈ ವರ್ಷ ನೀರಿನಕ್ಕೆ ಮತ್ತು ಬೆಳಿಗ್ಗೆ ಯಾವ ಥರ ವ್ಯತ್ಯಾಸ ಎಲ್ಲ ಬಂದೈತಿ? 5 ನೀರು ಕಡಿಮೆ ಮಾಡಿ. ಅಂದ್ರೆ ನೀವು ಎಷ್ಟು ಹಚ್ತೀರಿ ತಿಂಗಳಿಗೆ? 10 ನೀರು ಹಚ್ಚೋದು. ಟೋಟಲ್ ಆಗಿ 10 ನೀರು ಹಚ್ತೀರಿ. 10 ನೀರು ಹಸುವಂತಲ್ಲಿ ಈಗ 5 ನೀರು ಕೊಟ್ಟಾರೆ. ವರ್ಷ ಪೂರ ಒಣಗ್ತೈತೆ, ಪೂರ ಒಣಗ್ತೈತೆ, ಒಣಗಿದಂಗೆ ಕಾಣ್ತೈತೆ ಎಲ್ಲ ಬಿಸಿಲಾಗ. ಈ ವರ್ಷ ಹಚ್ಚಿಗೆ ಐತಿ. ಈ ಪ್ರಾಡಕ್ಟ್ ಬಳಸಿದ್ರೆ 2 ವರ್ಷ ಆಯ್ತು ನೀವು ಬಳಸಕ ಪ್ರಾಡಕ್ಟ್? ಹೋಗಿ ಬರೋ ಬೆಳೆಸಿದ್ನಿ, ಮಿಷಿನ್ಗೆ ಬಳಸಿದ್ರಿ, ಕಬ್ಬಿಗೆ ಬಳಸಿರ್ಕಿಲ್ಲ. ಈಗ ಕಬ್ಬಿಗೆ ಅಂತ ಬಳಸಿರಲ್ಲ ಸರ್. ಈಗ ಟೋಟಲ್ ಆಗಿ ನಾವು ಕೊಟ್ಟಂತ ಪ್ರಾಡಕ್ಟ್ 8 ಎಕರೆ ಹೊಲಕ್ಕೆ ಬಳಸಿರಿ? 4 ಎಕರೆ. ಈಗ ಕೊಯ್ಯಕ್ಕೆ ಕಬ್ಬಿಗೂ ಹಾಕಿರಿ, ಅದನ್ನ ಹಾಕಿ ಎರಡು ದಿನ ಆತಾರೆ? ಇದನ್ನ ಹಾಕಿ ಒಂದು ತಿಂಗಳು ಆಗ್ತದೆ. ಇದು ಒಂದು ಹಾಕಿ 1 ತಿಂಗಳು ಆಯ್ತು. ಅದು ಹಾಕಿ 12 ದಿನ ಆಯ್ತಲ್ಲ. ಈಗ ನೋಡ್ರಿ ಅದ್ರಾಗ ಬದಲಾವಣೆ ಆಗೈತೆ ರೀ, ಅದು ಬದಲಾವಣೆ ಆಗೈತಿ. ಮತ್ತೆ ಇದ್ರೊಳಗೆ ನೋಡಿದ ನಿಮ್ಗೆ 100ಕ್ಕೆ ಎಷ್ಟು % ನಿಮ್ಗೆ ಬದಲಾವಣೆ ಕಂಡು ಬಂದೈತೆ ರೀ? 100% ಬಂದೈತೆ ರೀ. ಇದನ್ನ 4 ಮಂದಿ ರೈತರಿಗೆ ಹೇಳ್ಬೋದ್ರಿ, ಬಳಸ್ಬೋದು ಅಂತ ಹೇಳಿ? ಬಾಜು ಇದ್ದವ್ರಿಗೆ ಹೇಳಿ. ಕಬ್ಬು ಸರಿ ಇಲ್ಲ, ಆ ಕಬ್ಬ ಸರಿ ಇಲ್ಲಲ್ಲ. ಈಗ 2 ಸೇಮ್ ಇದ್ದು ರೀ ಮೊದಲೆಲ್ಲ ನೋಡುವಾಗ. ಒಂದು ದಿನ ಕಡ್ದಿದ್ರಿ. ಈಗ ನೋಡ್ರಿ ಅವ್ರದ್ದು ನೋಡೋದಾದ್ರೆ ಎಲ್ಲ ಕಬ್ಬು ಒಣಗಿದಂಗೆ ಕಾಣ್ತೈತಿ. ಬಟ್ ನಿಮ್ದು ನೋಡ್ರಿ ಪೂರ ಡಿಫ್ರೆಂಟ್ ಐತೆ ಅವ್ರಿಗೆ ನಿಮ್ಗೆ ಎಲ್ಲ. ನಾವು ಔಷಧ ಕೊಡಕ್ಕೆ ಬಂದಾಗ ಅವ್ರ ಹೊಲ ನಿಮ್ಮ ಹೊಲ ಸೇಮ್ ಇದ್ವಿ ಅಲ್ಲ. ಇವಾಗ ನೋಡಿದಾರ ಪೂರ ಹೊಲನ ತೊಲನ ಪೂರ ಫರ್ಕ್ ಆಗೈತ್ರಿ. 4 ಜನ ರೈತರು ಬಳಸ್ಬೋದಲ್ರಿ ಇದನ್ನ? ಪ್ರಾಡಕ್ಟ್ ಬಗ್ಗೆ ಮತ್ತೆ ನೀವು ಏನಾದ್ರು ಹೇಳ್ಬೋದ್ರಿ? ಯಾವ ರೀತಿ ನೀವು ಬಳಸುವಂತ ಬಂದಿರಲ್ಲ ಈ 1 ವರ್ಷದಿಂದ? ನಮಗೆ ಭಾರಿ ಅನಿಸೈತಿ, ಚಲೋ ಅನ್ಸೈತೆ ಸರ್. ಹೋದ್ ಬರೀ 30 ಮನ ಆಗೈತೆ ಮಿಷಿನ್ಕಾಯಿ. 80 ಮನಕ್ಕೆ ಹೋದ್ ನಾನು. 30 ಮನ ಆಗುವಂತಲೇ 80 ಮನ ಮಿಷಿನ್ ಆಗೈತ್ರಿ. ಏನೇ ಪ್ರಾಡಕ್ಟ್ ಬಳಸಿದ್ರಿ? ಅದು ಇಟ್ಟಿಟ್ಟು ಹುಮ್ಮಿಕ್ ಮತ್ತು ಪೌಡರ್ ಕೊಟ್ಟಿದ್ದಾರೆ. ಬರಾಬರ್. ಓಕೆ, ಥ್ಯಾಂಕ್ ಯು. ವಿಶ್ ಯು ವೆಲ್ತ್.